ನಮ್ಮ ಜೊತೆ ಒಳ್ಳೆ ಹುಡುಗ ಪ್ರಥಮ್ ಇದ್ದಾರೆ ಮಾತನಾಡೋಕ್ಕೆ. ಸರ್, ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನು ವಿಷಯಕ್ಕೆ? ಏನೋ ಬೆದರಿಕೆ ಬಂತಂತೆ, ಹೇಗೆ ಸರ್? ನಾನೇನು ಕೊಟ್ಟಿಲ್ಲ ಸರ್. ಅದು ಏನಾಯಿತು ಅಂದರೆ, ಕರ್ನಾಟಕದಲ್ಲಿ ಆಫೀಸ್ ನಂಬರ್ಗೆ ಒಂದು ದಿನಕ್ಕೆ 500 ಜನ ಪ್ರಥಮ್ ನಿಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾನೆ ಅವರಂತೆ. ಬಿಟ್ಟು ನಿಮ್ಮ ಕೆಲಸ ಮಾಡ್ರು, ಅವೆಲ್ಲ ಯಾಕೆ, ನಮ್ಗೆ ಅವೆಲ್ಲ ಮಾಡೋ ಕೆಲಸ ತುಂಬ ಇದೆ. ಇಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡಿ ಸರ್, ಒಂದು ಅಟೆಂಡ್ ಮಾಡಿ ಸರ್ ಅಂತ ಯಾರೋ ಒಬ್ಬ ಕೊಟ್ಟರು. ನಾನು ರಿಸೀವ್ ಮಾಡಿದೆ. ಹೇಳಪ್ಪ ಅಂದೆ. ಅಲ್ಲ ಪ್ರಥಮ ಅಂದ. ನಿಜವಾಗ್ಲೂ ಪ್ರಥಮ ಅಂದ. ಇಲ್ಲ ಡೂಪ್ಲಿಕೇಟ್ ಪ್ರಥಮ, ಡೂಪ್ ಹಾಕವ್ರೆ ಪ್ರಥಮ್ಗೆ, ಹೇಳಪ್ಪ ಅಂದೆ. ಇದು ಎಲ್ಲಿದ್ಯಾ ಅಂದ. ಎಲ್ಲ ಇದ್ದೀನಿ ಹೇಳಪ್ಪ. ನಾನು ನೋಡಬೇಕು ಅಂದ. ನೋಡಿ ಏನು ಮಾಡ್ತೇಪ್ಪ ಅಂದೆ. ಗೊತ್ತಿಲ್ಲ ಏನು ಅಂತ, ಹೊಡಿಬೇಕು. ಹೊಡೆದು ಅದೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿನ್ನ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಹೇಳ್ತವ್ರೆ, ಹೊಡಿಬೇಕು ಅಂತ ಹೇಳ್ತವ್ರೆ. ಯಾರು ಹೇಳಿದ್ರು? ನಮ್ಮ ಗ್ರೂಪ್ಗಳಲ್ಲಿ ಹೇಳ್ತವ್ರೆ. ಏನು ಮಾಡ್ತೀಯ ಗ್ರೂಪಲ್ಲಿ ಬಂದ್ಬಿಟ್ಟು ಅಂತ ಹೇಳಿ. ಅದೇನೋ ನೀನೇನೋ ಮಾತಾಡ್ಬಿಟ್ಟಿದ್ದಂತೆ ಬಾಸ್ ಬಗ್ಗೆ ಅಂತ. ಯಾವ ಬಾಸ್ ಬಗ್ಗೆ? ನಮ್ಮ ಬಾಸ್ ಬಗ್ಗೆ, ನಮ್ಮ ಬಾಸ್ ಫ್ಯಾನ್ಸ್ ಬಗ್ಗೆ. ಯಾರು ನಿಮ್ಮ ಬಾಸು ಅಂತ ಕೇಳಿದೆ. ಅದಕ್ಕೊಂದು ನಿನ್ನ ಕರ್ನಾಟಕದಲ್ಲಿ ಕನ್ನಡ ಬಾಸು, ಕನ್ನಡಿಗರು ನನಗೆ ಬಾಸು, ನೀನು ಕನ್ನಡಿಗನ ಅಂದೆ. ನೀನು ಕನ್ನಡಿಗಾರ, ನೀನು ನನಗೆ ಬಾಸು. ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗಬೇಕು. ನಾನು ಯಾವಾಗ ನಿಮ್ಮ ಅಪ್ಪ ಅವನು ಬೈದೆ ಹೇಳು ಅಂತ ಕೇಳಿದೆ. ನಿಮ್ಮ ಬಾಸಿಗೆ ಬೈದೆ ಅಂದಲ್ಲ, ನಿಮ್ಮ ಅಪ್ಪ ಅವನೇ ನಿಂಗೆ ಬಾಸು. ನಿಮ್ಮ ಬಾಸಿಗೆ ಬೈದೆ ಅಂದರೆ ನಿಮ್ಮ ಅಪ್ಪ ಅವಂಗೆ ನಾವು ಬೋದಿದ್ರೆ ಹೇಳಪ್ಪ ಅಂದೆ. ಇಲ್ಲ ಅದು ನೀನು ಹಂಗಲ್ಲ ಮಾಡಿರೋದು, ಬೇರೇನೋ ಮಾಡಿದ್ಯಾ ನೀನು, ಒಟ್ಟಿನಲ್ಲಿ ಗೊತ್ತಿಲ್ಲ ನಮಗೆ. ಏನು ಮಾಡಿದ್ದೀನಿ ನಾನು? ಅದು ಈಗ ನೀ ಎಲ್ಲಿದೆ ಹೇಳು ಅಂದ. ಎಲ್ಲೋ ಇದ್ದೀನಿ ಹೇಳು. ಆ ಮಗ ಈ ಮಗ ಅಂತ ಒಂದು 5 ನಿಮಿಷ ಬೈದ. ಆಯ್ತು, ಸಮಾಧಾನ ಆಯ್ತಾ? ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಅಂತ ಕೇಳಿದೆ. ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೊರಗಡೆ ಹಾಕ್ತೀನಿ, ಹಿಂಗ ನೀರು ಇಳಿಸಿರೋದು ಅಂತ ಹಾಕ್ಬೇಕು ಅಂತ ಹೇಳೋರೆ. ಅದಕ್ಕೆ ಅದು ಮಾಡ್ತಾ ಇದ್ದೀನಿ ಅಂತಪ್ಪ. ಅಪ್ಪ ನಾನು ನೀರು ಕುಡಿತಾ ಇದ್ದೀನಿ, ಹಿಂಗೆಲ್ಲ ಮಾಡೋದೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊ. ನಾನು ಅಂಧಾಭಿಮಾನಿಗಳಷ್ಟೇ ಬುದ್ಧಿ ಹೇಳಿದ್ದು. ನಾನು ಬೈಯೋ ಟೈಮನ್ನು ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳೋ, ಹಾಳಾದವನೇ. ಯಾಕೆ ಹಿಂಗೆ ಮಾಡ್ತೀವೋ? ಯಾರು ನಿಂಗೆ ಪ್ರವೋಕ್ ಮಾಡ್ತವ್ರು ಈ ಥರ? ನಮ್ಮಿಂದೆಲ್ಲ ಕಣೋ, ಕಲಾವಿದರಿಂದ ಯಾರೋ ಕುಟುಂಬ ಜೈಲಿಗೆ ಹೋಯ್ತು ನೋಡೋಕ್ಕಾಗಲ್ಲ ಕಣೋ. ಈಗ ಆಲ್ರೆಡಿ 8 ಕುಟುಂಬ ಅಳ್ತಾ ಇದ್ದಾರೆ. ಕಲಾವಿದರಿಂದ ಜೈಲಿಗೆ ಹೋಗೋದೇನು ಬೇಡ. ಕಲಾವಿದರಿಂದ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿಸ್ಕೊ. ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊ. ನನ್ನ ಮೇಲಿರೋ ಕಾಪಕ್ಕೆ ಇನ್ನೂ ಜಾಸ್ತಿ, ಇನ್ನೊಂದು ಶಿಫ್ಟ್ ಎಕ್ಸ್ಟ್ರಾ ದುಡಿದು ಅದು ತೊಗೊಂಡು ನಿಮ್ಮ ಅಪ್ಪ ಅವ್ನು ಕೊಡು, ಖುಷಿ ಆಯ್ತೆ. ಕಲಾವಿದನ ಸಿನಿಮಾ ನೋಡು, ಟಿ ವಿ ಅಷ್ಟಕ್ಕೆ ಸೀಮಿತ ಮಾಡಿ, ಯಾಕೋ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಹೇಳಿದೆ. ಅಣ್ಣ ಸಾರಿ ಅಣ್ಣ, ನಿಮ್ಮ ಬಗ್ಗೆ ನಂಗೆ ಗೊತ್ತೇ ಇರಲ್ಲ ಅಣ್ಣ, ಹಿಂಗೆ ಅನ್ಕೊಬಿಟ್ಟಿದ್ವಿ ನಾವು, ಅವ್ರ ಮಾತು ಕೇಳ್ಕೊಂಡು ಹಿಂಗೆ ಮಾಡಿದೆ ಅಂತ. ಹೌದಾ, ಸರಿ ಆಯಿತು, ಈಗೇನು ಮಾಡ್ತೀಯಪ್ಪ ರೆಕಾರ್ಡಿಂಗು ಅಂತ ಹೇಳಿದೆ. ಅಣ್ಣ ಇಲ್ಲ ಅಣ್ಣ ಸಾರಿ ಅಣ್ಣ, ನಂಗೆ ಕ್ಷಮಿಸ್ಬಿಡಿ ಅಣ್ಣ ಅಂತ ಕೇಳ್ದೆ. ಬೊಯ್ಬೇಕು ಅಂತ ಮಾಡ್ದೆ, ನಂಗೆ ಕ್ಷಮಿಸ್ಬಿಡಿ ಅಂತ ಹೇಳ್ದೆ. ಒಂಥರ ಅಂಗುಲಿಮಾಲ್ ಕತೆ ಥರ ಆಯಿತು. ಏನೋ ಒಬ್ಬನಿಗೆ ಹೇಳ್ಬೋದು, 500 ಜನಕ್ಕೂ ಹೇಳೋಕ್ಕಾಯ್ತದ? ನಾನು ಅರ್ಥ ಮಾಡ್ಕೊತೀನಿ. ನಾನು ಹೇಳೋದು ಇಷ್ಟೇ ಕಂಡ್ರು, ಕಲಾವಿದನ್ನ ಕಲಾವಿದರಾಗಿ ನೋಡಿ. ಆಮೇಲೆ ನಮ್ಮ ಪರ್ಸ್ನಲ್ ಲೈಫ್ ನೋಡ್ಬಿಟ್ರೆ ನಿಮಗೆ ಗಾಬರಿ ಆಗೋಯ್ತೆ. ಆಮೇಲೆ ಈಗ ಭಾಳಷ್ಟು ಜನ ಹೇಳ್ತಾರೆ ಎಲ್ಲರ ಮೇಲೂ ಜಗಳ ಇರುತ್ತೆ ಸರ್. ಮೊನ್ನೆ ನನಗೂ ನನ್ನ ವೈಫ್ಗೂ ಒಂದು ಜಗಳ ಆಯಿತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವರಪ್ಪ 300 ರೂಪಾಯಿಗೆ 5 ಸೀರೆ ಬತ್ತದಲ್ಲ ಕೊಡಿಸ್ಬಿಟ್ಟವ್ರೆ. ಮೊನ್ನೆ ಮಳೆ ಬತ್ತಲ್ಲ, ಕೆಳಗೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರು. ಕೆಳಗೆ ಇಟ್ಬಿಟ್ಟು ಹೋದಾಗ ಏನಾಗೋಯ್ತು, ಹೆವಿ ಮಳೆ ಬತ್ತು, ಸೀರೆದು ಒಂಚೂರು ಬಣ್ಣ ಎಲ್ಲ ಬಂದ್ಬಿಟ್ಟಿತ್ತು ಒಂಚೂರು. ಅದೆಲ್ಲ ನಾನು ಸಂಜೆ ಅದು ಇದು ಮುಗಿಸ್ಕೊಂಡೆಲ್ಲ ಬರ್ತಾ ಇದ್ದೀನಿ. 13,000 ರೂಪಾಯಿ ಕೊಡಿರು. 13,000 ರೂಪಾಯಿನ ಯಾಕಪ್ಪ ಅಂತ ಕೇಳಿದೆ. ಅವ್ನು ನಂಗೆ ಏನು ಕೊಟ್ಟಿಲ್ಲ, 13,000 ರೂಪಾಯಿ ಕೊಡಿದ್ದು. ನಿಮ್ಮ ಮನೆಗೆ ಬಂದಿದ್ದಕ್ಕೆ ಬಟ್ಟೆ ಇಟ್ಟಿದ್ದೆ, ಮಳೆ ಬಂದು ಬಣ್ಣ ಎಲ್ಲ ಹೊಟ್ಟೋಗಿದೆ, 13,000 ರೂಪಾಯಿ. 13,000 ರೂಪಾಯಿನ? 300 ರೂಪಾಯಿಗೆ 5 ಸೀರೆ ಅದು ಅವರಪ್ಪ ತಗೊಟ್ಟಿರೋದು. ಅದನ್ನು 13,000 ರೂಪಾಯಿ ಕೊಡು ಅಂತ ಹಿಡ್ಕೊಬಿಟ್ರು. ನಾನಾಗಂದೆ, ಹೋಗ್ಬೇಕಾದ್ರೆ ನಿಮ್ಮ ತವ್ರ ಮನೆಗೆ ಹೋಗ್ಬಿಟ್ಟು ಸಿದ್ದರಾಮಣ್ಣ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರೆ, ಆ ಥರ 7 ತಿಂಗಳಿದ್ದ 14,000 ರೂಪಾಯಿನೇ ಕೊಡ್ತಾರೆ. ನಾನು 13,000 ರೂಪಾಯಿ ಎಲ್ಲ ಕೊಡೋಕ್ಕಿಲ್ಲ ಅಂದ್ಬಿಟ್ಟೆ. ನಾನು ಅಡುಗೆ ಮಾಡೋಕ್ಕಿಲ್ಲ ಅಂತ ಅವ್ರು ಅಂದ್ಬಿಟ್ರು. ಆ ದಿನ ಜಗಳ ಆದಾಗ ಹೆವಿ ಮಳೆ ಬತ್ತಿತ್ತಲ್ಲ, ಫುಡ್ ಆರ್ಡ್ರ್ ಮಾಡಿದೆ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದಾಗ ಏನಾಗೋಯ್ತು, ಅವ ಸ್ವಿಗ್ಗಿ ಅಂತ ಅಂದ್ಕೊಟ್ಟೆ ಹೆವಿ ಮಳೇಲಿ. ನಂಗೆ ಅವ್ನು ನೋಡಿದ್ರೆ ಬೇಜಾರಾಗೋಯ್ತು. ತಕ್ಷಣ ಏನು ಮಾಡಿದೆ, ಪಾಪ ಮಳೇಲಿ ನೆನ್ಕೊ ಬಂದಲ್ಲ ಅಂತ ಕೊಕೇನ್ ಸಿನಿಮಾ ಇತ್ತಲ್ಲ, ಜಾಕೆಟ್, ಅದು ಫೋಟೋಶೂಟ್ ಬಳಸಿದ್ವಲ್ಲ, ಆ ಜಾಕೆಟ್ ಅಣ್ಣ ಈಗ ಹೊಸ್ತಾಗ ಬಂದಿದೆ, ಈಗ ಒಂದು 5 ನಿಮಿಷ ಹಾಕಿದ್ದು, ನೀ ಇಟ್ಕೊ, ಮಳೇಲಿ ನೆನ್ಕೋಬೇಡ ಅಂತ ಕೊಟ್ಬಿಟ್ಟೆ. ಅಭಿಮಾನಿಗಳು ಜನರ ಜೊತೆ ನಾವು ಹಿಂಗಿರಬೇಕು, ಮನೆಯವ್ರ ಜೊತೆಗೆ ಹಿಂಗಿರಬೇಕು, ಜಗಳ ಆಡಿದ್ರು ಹಿಂಗಿರಬೇಕು. ನಾವು ಕೂತ್ಕೊಂಡು ಹೊಡೆಯೋದು ಅವ್ರನ್ನ ನಮ್ಮ ಕೆಲಸಕ್ಕೆ, ಇದೆಲ್ಲ ತಪ್ಪು. ಯಾವ ನಿಮ್ಮ ಮನೇಲಿ ಜಗಳ ಆಗಿತ್ತು, ಅದನ್ನು ಅವ್ರ ಮೇಲೆ ತೀರಿಸಲಿಲ್ಲ ನೀವು? ಅವೆಲ್ಲ ಮಾಡ್ಬೋದು. ಲೇಟಾಗಿ ಬಂದರು ಅಂದರೆ ಈಗ ಅವಾಗ ಬಂದ, ಮಳೇಲಿ ನೆನ್ಕೊ ಬಂದ, ಲೇಟ್ ಆಯಿತು. 27 ನಿಮಿಷ ತೋರಿಸಿತ್ತು, 1.25 ಗಂಟೆ ಬಿಟ್ಕೊ ಬಂದ ಅವ. ಮಳೇಲಿ ತಂದಲ್ಲ, ನಾನು ಅವನ ಮೇಲೆ ಕೂತ್ಕೊಂಡೆ, ನನ್ಗೆ ಊಟ ಲೇಟಾಗಿ ಬಂದು ಅಂದು ಹೊಡೆದ್ಬಿಟ್ರೆ ಏನು ಸಿಗ್ತದೆ? ಒಬ್ಬ ಕಾರ್ಮಿಕ, ಅವ ಜನಗಳ ಥರ ನೋಡ್ಬೇಕು ಸರ್. ಅವರಿಂದ ನಾವು ಬದುಕಿರ್ತೀವಿ ಸರ್. ಅವ್ನು ಏನೋ 100 ರೂಪಾಯಿ ಕೊಟ್ಟು ನೋಡ್ದ ಅಂದರೆ ನಮಗೊಂದು ಯೋಗ್ಯತೆ ಸಿಕ್ಕಿರ್ತದೆ. ಕರ್ನಾಟಕದಲ್ಲಿ ಕನ್ನಡ ಬಾಸು, ಕನ್ನಡಿಗರು ನಮಗೆ ಬಾಸು. ಏನ್ರಯ್ಯ ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಂಬೇಡ್ರು ಯಾರ್ಯಾರಿಗೋಸ್ಕರನೋ. ನನಗೆ ನೆನ್ನೆ ಏನಾಯ್ತು ಗೊತ್ತಾ, ನೆನ್ನೆ ಎಲ್ಲ ಮೊನ್ನೆ ಏನಾಗದೆ, ಯೂಟ್ಯೂಬಲ್ಲಿ ಐತೆ ನೋಡಿಬೇಕಾ. ನಾನು ಪ್ರೋಗ್ರಾಮ್ ಮುಗಿಸ್ಕೊ ಬರ್ತಾ ಇದ್ದೆ, ಪ್ರಥಮ್ ಬಾಸ್ ಅಂದ, ಪೈಡ್ ಕಪಾಲಕ್ಕೊಂಡ್ಬಿಟ್ಟೆ. ಯಾಕೆ ಹೊಡೆದ ಹೇಳಿ ಅವನಿಗೆ? ಅವ್ನು ನನ್ನ ಬಾಸ್ ಅಂದ. ಈ ಬಾಸ್ ಅಂದಕ್ಕೆ ನಾನು ಅವ್ನು ಬಾಸ್ ಅನ್ಸ್ಕೊಳ್ಳೋ ಕೆಲಸ ಏನು ಮಾಡಿದ್ದೀನಿ? ನಾನು ಅವ್ನಿಗೊಂದು ತನ್ನ ಕೊಟ್ಟಿಲ್ಲ, ಅವ್ನ ಕರಿಯರ್ ಒಂದು ಹೆಲ್ಪ್ ಮಾಡಿಲ್ಲ ಅಂದಮೇಲೆ ಅವ್ನು ನನ್ನನ್ನು ಬಾಸ್ ಅನ್ನೋ ನನಗೆ ಮದ ಇರುತ್ತೆ, ತಲೆ ತಿರುಗುತ್ತೆ. ನಾನು ಹಂಗೆ ಓಡಾಡಬೇಕು, ಹಿಂಗೆ ಓಡಾಡಬೇಕು, ಒಂದು 10 ಜನ ಜೊತೆಲಿ ಹಾಕೊಂಡು ಬೇಡ್ರು. ಪ್ರಥಮ ಆಗಿರೋಕ್ಕೆ ಬಿಡಿ.
ನನ್ನೊಂದು ಸಿನಿಮಾ ನೋಡಿದೆ, ನಟಭಯಂಕರ ಅಮೆಝಾನಲ್ಲಿ ನೋಡಿದೆ ಬಾಸ್ ಅಂದ. ನೀನು ನಟಭಯಂಕರ ಅಮೆಝಾನಲ್ಲಿ ನೋಡಿದೆ ಅಂದಲ್ಲ, ನೀನು ನನಗೆ ಜೀವನ ಕೊಟ್ಟಿದ್ಯಾ, ನೀನು ನನಗೆ ಗ್ರೇಟು. ಕರ್ನಾಟಕದಲ್ಲಿ ಕನ್ನಡ ಬಾಸು, ಕನ್ನಡಿಗರು ನನಗೆ ಬಾಸು, ನೀ ಕನ್ನಡಿಗ, ನೀನು ನನಗೆ ಬಾಸು. ನಾನು ನಿನ್ನನ್ನು ನೆನೆಸ್ಕೋಬೇಕು. ನಿಮ್ಮ ಅಪ್ಪ ಅವನ ಆಶೀರ್ವಾದ ಇರೋಕ್ಕೆ ನೀನು ನನಗೊಂದು ಇಷ್ಟಪಡ್ತದೆ, ಅದು ಸಾಕು. ಬಾಸ್ ಅಂದಲ್ಲ ಕಪಾಲ ಕೊಡ್ತೀನಿ ಇನ್ನೊಂದ್ಸಲ ಬಾಸ್ ಅಂದರೆ. ಯಾವನು ಬಾಸ್ ಅಲ್ಲ, ದಯವಿಟ್ಟು ಬಾಸ್ ಅನ್ನೋದು ಬಿಟ್ಬಿಡಿ. ನಮ್ಮ ಮದ ಇರುತ್ತಪ್ಪ, ಬೇಡ್ರೋ, ಬೇಡ, ಸಾಮಾನ್ಯವಾಗಿರೋಕ್ಕೆ ಬಿಡಿ. ಓಕೆ, ಈಗ ಕಂಪ್ಲೇಂಟ್ ಮಾಡಿದ್ರಿ ಅಂದ್ರೆ ಎಲ್ಲಿ ಕಂಪ್ಲೇಂಟ್ ಮಾಡಿದ್ರಿ? ಈಗ FIR ಆಗಿದೆ, NCR ಆಗಿದೆ, ಏನಾಗಿದೆ? ಅವ್ರು ಸ್ಟೇಷನ್ ಕೇಳಿದ್ರು, ಕೇಳಿದಾಗ ಪೊಲೀಸ್ಗೆ ಫೋನ್ ಕೊಡಿ ಸರ್, ಪ್ರಥಮ್ ನೋಡ್ಬೋದಾ ಅಂದರು. ತಗೊಳ್ಳಿ ಸರ್ ಅದು. ಪ್ರಥಮ್ ಅವ್ರಿಗೆ ಡೌಟ್ ಆಗೋಯ್ತು, ಏನು ಕೇಳಿದ ತಕ್ಷಣ ಪ್ರಥಮ್ ಫೋನ್ ಕೊಟ್ಟಲ್ಲ ಅಂದು. ಸರ್ ನಂದು ಅಂಥದ್ದು ಏನಿಲ್ಲ ಸರ್ ಅಂತ. ತಗೊಳ್ಳಿ ಸರ್ ಆರಾಮಾಗಿ, ನನ್ನ ಫೋನಲ್ಲಿ ಯಾವ ಲಾಕು ಇಲ್ಲ, ನಿಮ್ಮ ಎದುರಿಗೆ ತೋರಿಸ್ತೀನಿ ನೋಡಿ. ಇನ್ಯಾರೋ ಬೈಯಕ್ಕೆ ಫೋನ್ ಮಾಡಿದಾಗ ಯಾರಪ್ಪ ಇವ, ಆಮೇಲೆ ಎತ್ತುತ್ತೀನಿ, ಆಮೇಲೆ ಪುನಃ ಫೋನ್ ಮಾಡ್ತಾರೆ. ಅಲ್ಲ ನಾನೇನು ಎತ್ತುತ್ತೀನಿ, ಅದು ಎತ್ತಿದ್ರೆ ಏನು ಗೊತ್ತಾ, ನಿಮ್ಮ ಟಿ ವಿಲಿ ಟೆಲಿಕಾಸ್ಟ್ ಮಾಡೋಕ್ಕೆ ಆಗಲ್ಲ ನೋಡಿ. ಕಟ್ ಮಾಡಿದ್ರೆ ಮತ್ತೆ ಶುರು ಮಾಡೋದು. ಬೇಡ ಬೇಡ ಬೇಡ, ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಚಾನಲ್ಗೆ 1000 ಜನ ಅನ್ಸಬ್ಸ್ಕ್ರೈಬರ್ ಆಗೋತಾರೆ. ಇಂಥ ಕೆಟ್ಟ ಪದ ನಿಮಗೆ ಡಿಕ್ಷನರಿಲಿ ಸಿಗದಿರೋ ಪದವೆಲ್ಲ ಮಾತಾಡ್ತವೆ. ಆಯಿತಾ? ನನ್ನ ಫೋನ್ ನೋಡಿ ಲಾಕ್ ಆಗಿರುತ್ತಲ್ವಾ, ಹಿಂಗಿರುತ್ತೆ ಅಂದ್ಕೊಳ್ಳಿ, ಕಂಟಿನ್ಯೂ ಹಿಂಗೆ ಎಂಗೇಜ್ ಇದೆ, ದಿನ ಬತ್ತನೇ ಇರ್ತದೆ. ನಾನು ಸೈಲೆನ್ಸ್ ಮಾಡಿ ಇಟ್ಬಿಡ್ತೀನಿ. ನೆಟ್ ಆನ್ ಮಾಡಿದಕ್ಕೆ ಟಕ್ಕನ ಕಾಲ್ ಬರ್ತದೆ. ಅದೇನೋ ಮಾಡ್ತೀನಿ ಅಂತ ಏನೂ ಮಾಡಲ್ಲ. ಹೋಗಿ ಊಟ ಮಾಡಿ, ನಂಗೆ ಏನೋ ಮಾಡೋದು ಬಿಟ್ಟು ಚೆನ್ನಾಗಿ ದುಡಿಮೆ ಮಾಡಿ, ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೇಳಿದ್ರು ಅಂಧಾಭಿಮಾನಿಗಳಿಗೆ ಕಂಡ್ರು, ನೀವು ಯಾಕೋ ತಲೆ ಕೆಡ್ಸ್ಕೊಂಡು ನಮ್ಮ ಪ್ರಾಣ ತಿಂತೀರಾ, ಹೋಗ್ರು. ಅದೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದೀರಾ ಈ ಒಂದು ಕಂಪ್ಲೇಂಟ್, ಪೊಲೀಸ್ ಅವ್ರು ನೋಡ್ಕೊತಾ ಇದ್ದಾರೆ, ಆಮೇಲೆ ಅದನ್ನ ಅವರೇ ನೋಡ್ಕೊತಾರೆ ಕಾಲ್ಸ್ನ, ಅಂಧಾಭಿಮಾನಿಗಳಿಗೆ ಹೇಳಿದ್ರು. FIR ಆಗಿದೆ ಅಂದರೆ ಒಂದು ನಿಮಿಷ ಅವ್ರೇನಾರು ತೆಗೆದು ಅರೆಸ್ಟ್ ಮಾಡಿಬಿಡ್ತಾರೆ. ನೀವು ಇಂಥದ್ದನ್ನೆಲ್ಲ ಬಿಟ್ಟು ಕೆಲಸ ಮಾಡ್ರು. ನನ್ನ ಕೇಳಿದ್ರು ಪೊಲೀಸು, ಅರೆಸ್ಟ್ ಪ್ರಥಮ ತಪ್ಪು ಯಾರೇ ಮಾಡಿದ್ರು ತುಂಬ ಜನಕ್ಕೆ ಆಗ್ತಾ ಇದೆ. ನಾನಂದೆ ಸರ್ ವಾನ್ ಮಾಡಿ ಕಳಿಸಿ ಸರ್. ಕಲಾವಿದಿಂದ 5-6 ಕುಟುಂಬ ಈಗ ಆಲ್ರೆಡಿ ಜೈಲಿಗೆ ಹೋಗಿದೆ. ಅವ್ರ ತಾಯಿ ಕಣ್ಣೀರು ನೋಡೋಕ್ಕಾಯ್ತಿಲ್ಲ. ನನ್ನ ಕಡೆಯಿಂದ ಹೋದ್ರು ಅಂದರೆ ನನಗೆ ಊಟ ಸೇರಲ್ಲ ಸರ್. ಸರ್ ನಮಗೆ ಜನ ದೇವರು, ಆದ್ರೆ ಇವ್ರು ಅತಿಯಾಗಿ ಮಾಡ್ಕೊಂಡವ್ರು ಹೆಂಗೆ ಸರ್? ಸರ್ ಅಪ್ಪು ಬದುಕಿರ್ಲ್ವಾ ಸರ್? ಅಪ್ಪು ಹತ್ರ ಏನಿರಲ್ಲ ಸರ್, ಏನೇನೆಲ್ಲ ಮಾಡ್ಬೋದಾಗಿತ್ತು ಸರ್, ಏನಿರಲ್ಲ ಹೇಳಿ. ಸುದೀಪ್ ಅವ್ರು ಇಲ್ವಾ ಸರ್? ಸೀರಿಯಸ್ಲಿ ನಂಗೆ ಆ ಖುಷಿ ಏನಂದರೆ, ನಂಗೆ ಯಶ್ ಅವರು ಸುದೀಪ್ ಅವ್ರು ಯಾಕೆ ಖುಷಿ ಅಂದರೆ, ಧ್ರುವ ಅವ್ರು ಇವರೆಲ್ಲ ಹೇಗೆ ಅಂದರೆ ನೆಗೆಟಿವಿಟಿನ ಹತ್ರಕ್ಕೂ ಇಟ್ಕೊಳ್ಳ ಸರ್. ಸರ್ ನಾನು ಸೀರಿಯಸ್ಲಿ ಹೇಳ್ತೀನಿ ಕೇಳಿ, ಎಷ್ಟೋ ಜನ ಹೇಳ್ತಾರೆ ದರ್ಶನ್ ಸರ್ ಬಂದರೆ ಅದು ಇದು ಅಂತ. ನಾನು ಅವ್ರಿಗೇನು ಸೀರಿಯಸ್ಲಿ ನಾಳೆ ದರ್ಶನ್ ಸರ್ ರಿಲೀಸ್ ಆದರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಅಣ್ಣ ನಾನು ಚಿತ್ರರಂಗ ಕಂಟಿದ್ದ ಕಳಂಕ ನಿರ್ಮೂಲನೆ ಆಯಿತು ಅಂತ ಖುಷಿ ಪಡ್ತೀನಿ. ನಾನು ಎಲ್ಲರೂ ವಿರೋಧಿಸಿದ್ದೀನಿ. ನಾನು ಹೇಳ್ತಿರೋದು ಅಂಧಾಭಿಮಾನಿಗಳಿಗಷ್ಟೇ ಬೈತಾ ಇರೋದು, ಅಂಧಾಭಿಮಾನಿಗಳು ಅಂತ. ಯಾರು ಪುಣ್ಯ ಯಾವ ವಿಚಾರದಲ್ಲಿ ಹೆಂಗೆ ಪುಣ್ಯಾತ್ಮರೊಬ್ರು ಕ್ವಶನ್ ಕೇಳಿ ಹಂಗೆ ಕೇಳ್ಬಿಟ್ರು, ಅಂಧಾಭಿಮಾನಿಗಳು ಸ್ಟೇಷನ್ ಮುಂದೆ ಇದು ಮಾಡ್ತವ್ರೆ. ಸರ್ ನೀವು ಸತ್ಯ ಗೊತ್ತಾ, ಏನಕ್ಕೆ ಆಧಾರ ತಿಳ್ಕೊಳ್ಳಿ ಸರ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದರಿಂದ 200 ಮೀಟರ್ಸ್ ದೂರದಲ್ಲಿ ಅಣಜಿ ನಾಗರಾಜ್ ಅಂತ ಕ್ಯಾಮ್ರಾಮನ್, ಅವ್ರಿಗೆ ಬ್ಲಡ್ ಕ್ಲಾಟ್ ಆಗಿ ಸೀರಿಯಸ್ ಆಗಿದ್ರು. 4 ಡೇಸಿಂದ ಒಂದು 10 ಡೇಸ್ 1 ಮಂತಿಂದ ಡೆತ್ ಬೆಡ್ಡಲ್ಲಿ ಇದ್ರು. ವಾಪಸ್ ಬಂದಿದ್ದು ಮಿರಾಕಲ್, ಬ್ಲಡ್ ಕ್ಲಾಟ್ ಆಗಿತ್ತು. ಓಕೆ, ಹಂಗಿದ್ದಾಗ ಅವ್ರು ಇದಾಗಿ ಬಂದಾಗ ನಾವು ನೋಡೋಣ ಅಂತ ಹೋಗೋಣ ಅಂದರೆ, ಸರ್ ನಮ್ಮ ಆಫೀಸಿಂದ ಅವ್ರ ಆಫೀಸ್ಗೆ ಒಂದು 300 ಮೀಟರ್ ಐತೆ. ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಮೂಲಕ ಹೋದ್ರೆ ಸಿಗುತ್ತೆ. ಇವ್ರು ರೋಡ್ ಬ್ಲಾಕ್ ಮಾಡ್ಕೊಂಡ್ರೆ ಕೋಪ ಬರಲ್ಲ ಸರ್. ನಾನು ಅಲ್ಲಿಂದ ವಾಪಸ್ ಬಂದು ನಮ್ಮೂರು ತಿಂಡಿ ಕಡೆಗೆ ಬಂದು, ಅಲ್ಲಿಂದ ಅಂಬೇಡ್ಕರ್ ಕಾಲೇಜ್ ಕಡೆಗೆ ಬಂದು, ಅಲ್ಲಿಂದ ದೀಪಾ ಕಾಂಪ್ಲೆಕ್ಸು, ಅಲ್ಲಿಂದ BDA ಕಾಂಪ್ಲೆಕ್ಸ್ಗೆ ಹೋಗಿ ತಿರುಗಿಸ್ಕೊ ಬರಬೇಕು. 5 ಕಿಲೋಮೀಟರ್ 7 ಕಿಲೋಮೀಟರ್ ಜಾಸ್ತಿ ಆಯ್ತು ಜಾಮ್ ಆಗಿ. ಅಂದರೆ ಇಲ್ಲಿ ನಾನು ಅದಕ್ಕೆ ಆಮೇಲೆ ಅಲ್ಲಿ ಬಂದು ಜೈಕಾರ ಹಾಕೊಂಡು ಕೂತಿರ್ತಾರೆ. ಥಿಯೇಟ್ರ್ ಮುಂದೆ ತಂದು ಜೈಕಾರ ಹಾಕ್ಬೇಕು, ಹುಡ್ತಾ ಬುದ್ಧಿನ ಜೈಕಾರ ಹಾಕಿ ಅಲ್ಲಿ ಅವ್ರು ಕೆಲಸ ಮಾಡೋಕೆ ಬಿಡಿ. ಆಮೇಲೆ ಮಾಧ್ಯಮದವರು ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ರೆ, ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅವ್ರ ಕೆಲಸ ಮಾಡ್ತಾರೆ, ಲಾಯರು ಅವ್ರ ಕೆಲಸ ಮಾಡ್ತಾರೆ, ಕಾನೂನು ಅವ್ರ ಕೆಲಸ ಮಾಡ್ತಾರೆ. ನೀವು ಇಲ್ಲಿ ಕೂತ್ಕೊಂಡು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಬೇರೆಯವ್ರ ಕೆಲಸ ಹಾಳು ಮಾಡ್ಕೊಂಡು, ಅದಕ್ಕೆ ನಮ್ಗೆ ತೊಂದರೆ ಆಯ್ತಾ ಇರೋದು. ಹೊರಡಿ, ಇದು ನಾನು ಹೇಳಿದ ಮಾತು. ಅದಕ್ಕೆ ಅಂಧಾಭಿಮಾನಿಗಳು ಬೈದೆ. ಇವ್ರು ಅದಕ್ಕೆ ಚುಚ್ಚಿಬಿಡ್ತೀನಿ, ಕುಯ್ದು ಬಿಡ್ತೀನಿ ಅಂತ ಹೇಳಿದ್ರೆ ಏನೇನೆಲ್ಲ ಬೆದರಿಕೆ ಹಾಕಿದ್ರೆ ಫೋನ್ ಮಾಡಿ ಪದಗಳನ್ನ ನನಗೆ ಇಲ್ಲ, ನನಗೆ ಯಾವುದು ಬಂದಿಲ್ಲ. ಆಫೀಸ್ ನಂಬರ್ ಬರ್ತಿರೋದ್ರಿಂದ ತುಂಬ ಕೆಟ್ಟ ಮಾತು ಎದುರ್ಕೊಬಿಟ್ಟವ್ರೆ ಜನ. ಸೊ ಯಾರಿಗೋ ಒಂದಷ್ಟು ಆಗಿದೆ, ಕಳೆದು ಕೂಡ್ಸ್ಕೊಂಡು ಒಳಗೆ 4 ತದ್ಕಿರ್ಬೇಕು, ಗೊತ್ತಿಲ್ಲ ಪೊಲೀಸ್ನವ್ರು. ನಂದೆ ಸರ್ ದಯವಿಟ್ಟು ಅರೆಸ್ಟ್ ಅಂತೂ ಮಾಡಿಬಿಡಿ, ಬುದ್ಧಿ ಹೇಳಿ ಕಳಿಸಿ ಅಂದೆ. ಗೊತ್ತಿಲ್ಲ, ನಾನು ಅಂದೆ ಹೊಡಿಬೇಡಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ನೀವು ತುಂಬ ಎಕ್ಸ್ಟ್ರೀಮ್ ಮಾಡ್ಕೊಂಡೋದ್ರೆ ನಾನು ಏನೂ ಮಾಡೋಕ್ಕಾಗಲ್ಲರಪ್ಪ, ನನ್ನ ಕೈಲಿ ಇಲ್ಲ. ನೀವು ಯಾಕೆ ಹಂಗೆ ಮಾಡ್ಕೋತೀರಾ? ನೀವು ನಿಮ್ಮ ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೊಳ್ಳಿ. ಯಾರಿಗೋಸ್ಕರ ಯಾಕ್ರೋ ಜೈಲಿಗೆ ಹೋಗ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ಹೋಗ್ತಾ ಇದ್ದೀರಾ? ಅಣ್ಣ ಒಂದು ನಿಮಿಷ, ಕಾವೇರಿ ನದಿಗೋಸ್ಕರ ಹೋರಾಟ ತಮಿಳ್ನಾಡಿಗೆ ಹೋಗ್ತಾ ಇತ್ತಲ್ಲ, ತಡೆಯೋದಕ್ಕೆ ಏನಾರು ಹೋದ್ರ? ಅಟ್ಲೀಸ್ಟ್ ಇಂಥದ್ದು ವೇಸ್ಟ್ಗಳಿರ್ತಾವಲ್ಲ, ನಾನು ಹೇಳ್ತೀವಿ ಗೊತ್ತಾ, ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ನೀರಿಲ್ವಲ್ಲ, ಅಟ್ಲೀಸ್ಟ್ ಅಣೆಕಟ್ಟಿಗೆ ಅಡ್ಡಾಡ ಮನಿಕಬಿಡಿ. ಸೀರಿಯಸ್ ಆಗಿ ಹೇಳ್ತಾ ಇರೋದು, ಅಣೆಕಟ್ಟಿಗೆ ಅಡ್ಡಾಡ ಮನಿಕಬಿಡಿ, ಏನೂ ಪ್ರಯೋಜನ ಇಲ್ಲ ಹಿಂಗೆ. ಆಗ ಅಟ್ಲೀಸ್ಟ್ ಏನಾಯ್ತೆ, ದೇಶಕ್ಕೋಸ್ಕರ, ನಾಡು ರೈತರಿಗೋಸ್ಕರ ನೀನು ಓದೆ ಅಂತ. ಇಲ್ಲಿ ಯಾಕೆ ಹೋಯ್ತಾ ಇದೆಯಪ್ಪ ನೀನು? ಇಲ್ಲಿ ಸೊಳ್ಳೆ ಕಡಿತೈತೆ. ಅದೇ ಈಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾನು, ಹಾಕಿದ್ದೀರಾ
ಇದು ಕನ್ನಡಕ್ಕಾಗಿ, ಕನ್ನಡ ಸಂಸ್ಕೃತಿಗಾಗಿ, ಮತ್ತೆ ಜೊತೆಗೆ ಕಾವೇರಿಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿ, ಆದ್ರೆ ಯಾರಿಗೋಸ್ಕರ ಯಾಕೆ ಜೈಲಿಗೆ ಹೋಗ್ತೀರಾ? ಕಾವೇರಿ ನದಿ ಐತಲ್ಲಣ್ಣ, ತಮಿಳ್ನಾಡಿಗೆ ಬಿಡ್ಬೇಕಾರೆ ಅಣೆಕಟ್ಟಿಗೆ ಅಡ್ಡಾಡಾಗಿ ಬನಿಕಬಿಟ್ರೆ ಅಟ್ಲೀಸ್ಟ್ ಆಗ ದೇಶ ಹೆಮ್ಮೆ ಪಡುತ್ತೆ. ಯಾಕೆ ಹೇಳಿ? ನಮ್ಮ ರೈತರ ಹಿತ ಕಾಪಾಡ್ದ. ನೀವು ಯಾಕೋಸ್ಕರ ಜಗಳ ಆಡ್ತಿದ್ದೀರೋ? ಯಾರಿಗೋಸ್ಕರ ಜೈಲಿಗೆ ಹೋಗ್ತಾ ಇದ್ದೀರೋ? ಯಾರಿಗೋಸ್ಕರ ಪ್ರಾಣ ಕಳ್ಕೊತಾ ಇದ್ದೀರಿ? ಹೇಳಿ. ಇನ್ಯಾರೋ ಒಬ್ಬ ವಿಡಿಯೋ ಹೇಳ್ತಾನೆ, ನಾನು ಅವ್ರು ಬಿಡ್ಲಾನೆ ನಾನು ಪ್ರಾಣ ಸಾಕಾಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದೇ ಕಾವೇರಿಗೆ ಹೋಗ್ಬೇಕಾದ್ರೆ ಅಡ್ಡಡ್ಡ ಮನಿ ಕಂಡ್ರೆ ಅಟ್ಲೀಸ್ಟ್ ನಮ್ಮ ನದಿಗೋಸ್ಕರ ಆಗ ಸುಪ್ರೀಂ ಕೋರ್ಟ್ಗೆ, ಕೇಂದ್ರಕ್ಕೆ ಪ್ರೆಷರ್ ಬೀಳುತ್ತೆ, ಅಲ್ಲಿ ಪ್ರಾಣ ಕಳ್ಕೊತವ್ರಪ್ಪ, ಸೀರಿಯಸ್ ಆಗೈತೆ ಅಂತ. ಇಲ್ಲಿ ಏನೇನಿಕೋ ಇದು ಸಾಯ್ತೀನಿ ಅಂದ್ರೆ ಹೆಂಗ್ರು? ಏನ್ರೋ ನಿಮ್ಮ ಜೀವನ ಬಿಟ್ಬಿಡ್ರೋ. ದಯವಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಳ್ರೋ. ಕಲಾವಿದ್ರನ್ನ ದೇವ್ರು ಮಾಡಬೇಡ್ರೋ, ಬಿಟ್ಟುಬಿಡ್ರೋ. ನೀವು ನಮ್ಮನ್ನ ಮನುಷ್ಯರ ಥರ ನೋಡಿ. ಸರ್, ನೀವು ನೀರು ಕುಡಿತೀರಾ? ದಾವಾದಾಗ ಊಟ ಮಾಡ್ತೀರಾ? ನಾನು ಊಟ ಮಾಡ್ತೀನಿ, ನೀರು ಕುಡಿತೀನಿ, ನಾನು ಹೋಗ್ತೀನಿ. ಮೇಲೆ ಮನುಷ್ಯನಿಗೂ ಸರ್ವ ಲಕ್ಷಣಗಳು ನನಗಿದೆ, ನಾನೊಬ್ಬ ಮನುಷ್ಯ. ನನ್ನನ್ನು ದೇವ್ರು ಯಾಕೆ ಮಾಡ್ತೀರಾ? ಯಾವ ಕಲಾವಿದನು ದೇವ್ರು ಮಾಡಬೇಡಿ. ಅವ್ರ ಭಕ್ತರಂತೆ. ಭಕ್ತರು ಯಾರಿಗಾಗಬೇಕು? ಕಬ್ಬಾಳವನಿಗಾಗಿ, ಚಾಮುಂಡಿ ತಾಯಿಗಾಗಿ, ಈಶ್ವರನಿಗಾಗಿ, ಕೃಷ್ಣನಿಗಾಗಿ, ಇನ್ಯಾರಿಗೂ ಆಗ್ಬೇಡ್ರು. ಈಗ ಅಲ್ಲ, ಈ ಕಾಲ್ ಬರ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ದಿನದಿಂದ ಬರ್ತಾ ಇದೆ? ಹೆಂಗೆ, ಏನ್ ಅನಿಸ್ತಾ ಇದೆ? ಹೇಗೆ? ನನಗೇನೋ ಅನ್ಸಲ್ ಸರ್, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ, ಬಿಟ್ಬಿಡ್ತೀನಿ ಅದಕ್ಕೆಲ್ಲ. ಬಟ್ ಬೇರೆ ಇದ್ದೀರಾ ಸರ್. ಈಗ ಏನಾಯ್ತು ಗೊತ್ತಾ, ಈಗ ಬ್ಲಡ್ ಹಾಕ್ತಾ ಇದ್ರಿ, ಈಗ ಫೈಟ್ ಸೀನ್ ನಡೀತಾ ಇತ್ತು, ಇಲ್ಲೇ ಕೊಕೇನ್ ಶೂಟ್ ನಡೀತಾ ಇದೆಯಲ್ಲ, ಫೈಟ್ ಸೀನು. ಬ್ಲಡ್ ಹಾಕೋರು, ಇದು ಶೆಡ್ ಬೇರೆ. ಶೆಡ್ಡಲ್ಲಿ ಬ್ಲಡ್ ಜೊತೆ ಮಲಿಕೊಂಡ ಪ್ರಥಮ ಅಂತ ನೀವು ಹಾಕ್ಬಿಡ್ತೀರಾ. ಅದಕ್ಕೆ ಅವರೆಲ್ಲ ಹೋಗೋ ತನಕ ಏನೂ ಹಾಕ್ಬೇಡ್ರಪ್ಪ, ಬೇರೆ ಶೂಟ್ ಮಾಡಿ ಅಂತೇಳಿ ವಿಲನ್ ಪೋರ್ಷನ್ ನಡೀತಾ ಇತ್ತು. ನಾವು ಸರ್ 300 ಕುಟುಂಬ ಊಟ ಮಾಡ್ತಾರೆ ಸರ್. ಒಂದ್ಸಲ ಹೋಗಿ ನೋಡಿ ಸರ್, ದಯವಿಟ್ಟು ಅಲ್ಲೇ ನೋಡಿ ಸರ್. ಇಲ್ಲಿಂದ 10 ಹೆಜ್ಜೆ ಕೊಕೇನ್ ಅನ್ನೋ ಸಿನಿಮಾ ನಡೀತಾ ಇದೆ. ಭಾಳಷ್ಟು ಕಾರ್ಮಿಕರು ಊಟ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆಲ್ಲ ತೊಂದರೆ ಕೊಡಬೇಡ್ರು. ನಮ್ಮದಲ್ಲಿ ಸರ್, ನಾವು ಜನಗಳು ಒಳ್ಳೇದು ಮಾಡ್ಬೇಕು ಸರ್. ಚಿತ್ರರಂಗದಲ್ಲಿ ಸರ್ 3 ದಿನ ಈವೆಂಟ್ಗೆ ಹೋಗಿ ಬಂದ್ಬಿಟ್ರೆ ಇನ್ನು 27 ದಿನ ಮಲಗಿದ್ ನಾನು ಯಾರು ಕೇಳಲ್ಲ ಸರ್. ಎಲ್ಲೋ ಸಾಲ ಮಾಡಿದ್ದೀನಿ ಸರ್, ಎಲ್ಲೋ ತೊಗೊಂಬಂದು ಹಾಕ್ತೀನಿ. ಆ ಪ್ರೊಡ್ಯೂಸರ್ಗೆ ತುಂಬ ತೊಂದರೆ ಆಗುತ್ತೆ. ಕರ್ನಾಟಕದಲ್ಲಿ 5 ಕೋಟಿ ಖರ್ಚಾಗೈತೆ. 100 ಜನ ಕಾರ್ಮಿಕರು ಊಟ ಮಾಡೋರು ಸರ್. ನನಗೆ ತೃಪ್ತಿ ಇದೆ ಸರ್. 10 ಜನಕ್ಕೆ ಸರ್ ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ ಅನ್ನೋ ಸಂತೋಷ ಇದೆ ಸರ್. ಯಾವತ್ತೋ ಒಂದು ಸಲ ವಾಪಸ್ ಊರಿಗೆ ಹೋಗ್ತೀನಿ, ವ್ಯವಸಾಯ ಮಾಡ್ಕೊಂಡು ತಿರುಗಿದಾಗ ನಂಗೆ ಅನಿಸುತ್ತೆ, ಇಂಡಸ್ಟ್ರಿಗೆ ನಾನು ನನ್ನ ಶಕ್ತಿ ಇದ್ದಾಗ, ನನ್ನ ಸಾಮರ್ಥ್ಯ ಇದ್ದಾಗ, ನನ್ನ ಚೈತನ್ಯ ಇದ್ದಾಗ, ನಂಗೆ ಯೌವನ ಇದ್ದಾಗ ನಾನು ರಿಸ್ಕ್ ತಗೊಂಡಿದ್ದೀನಿ. ನಾನು ಇನ್ಯಾರಿಗೋ ಕಾಮೆಂಟ್ ಹಾಕೊಂಡು ಕಾಲ ಕಳೆದಿಲ್ಲ ಸರ್. ಯಾರಿಗೋ ಥ್ರೆಟ್ಟಿಂಗ್ ಮಾಡ್ಕೊಂಡು ಕಳೆದಿಲ್ಲ ಸರ್. ನನ್ನ ಸಾಮರ್ಥ್ಯ, ಯೌವನ, ಯಾರೋ ಪುಣ್ಯಾತ್ಮರು ಪಾಪ ಮೊನ್ನೆ ಕೇಳ್ಬಿಟ್ರು, ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಂತ, ಅದರಿಂದ ಇಷ್ಟೆಲ್ಲ ಆಗಿರೋದು ಸರ್. ನನ್ನಿಂದ ಏನಾಗಿಲ್ಲ ಸರ್. ನಾನು ನನ್ನ ಟೈಮು, ಯೌವನ, ಸಾಮರ್ಥ್ಯನ ಸಿನಿಮಾ ಪ್ರೊಡಕ್ಷನ್ಗೆ ಹಾಕಿದ್ದೀನಿ ಸರ್. ಯಾರಿಗೋ ಬೈಯೋದಕ್ಕೆ, ಯಾರಿಗೋ ಚುಚ್ಬಿಡ್ತೀನಿ ಅನ್ನಕ್ಕೆ ಹಾಕಿಲ್ಲ ಸರ್. ಹೋಗ್ರು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮನೆ ಕಳ್ರು. ಅದಷ್ಟೇ ಅಲ್ಲ, ಇನ್ನೊಂದು ನೋಡ್ತಾ ಇದ್ವಿ, ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ್ ಏನೇನೋ ಮಾತಾಡಿ ವಿಡಿಯೋ ಹಾಕಿದ್ರು, ನೀವೇ ತೋರಿಸಿದ್ರಿ. ಏನು ಗೊತ್ತಾ, ಒಂದಷ್ಟು ಜನ ಏನು ಮಾಡ್ಬಿಟ್ಟು ಗೊತ್ತಾ, ಯೂಟ್ಯೂಬಲ್ಲಿ ವ್ಯೂಸ್ಗೆ ಅಂತ ಏನು ಮಾಡ್ತಾರೆ ಗೊತ್ತಾ, ಮಾಧ್ಯಮನ ತೇಜೋದೆ ಮಾಡೋದು, ಕಲಾವಿದ್ರ ತೇಜೋದೆ ಮಾಡೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೇಳಿ ಸರ್. ಒಂದು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಕಮಿಷನರ್ 30-35 ವರ್ಷದ ಅನುಭವದಲ್ಲಿ ಕಮಿಷನರ್ ಆಗಿರ್ತಾರಲ್ಲ, ಜಡ್ಜ್ 35 ವರ್ಷಗಳ ತಮ್ಮ ಪ್ರತಿಯೊಂದು ಅನುಭವದಲ್ಲಿ ಆಗಿರ್ತಾರೆ. ಒಬ್ಬ ಪತ್ರಕರ್ತ ತನ್ನ ಕೆಲಸ ತಾನು ಮಾಡ್ಕೊಂಡು ಅಲ್ಲಿ ರಿಪೋರ್ಟಿಂಗ್ ತನ್ನ ಕೆಲಸ ಅದನ್ನು ಅವ್ರು ಮಾಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅವ್ರ ಕೆಲಸ ಮಾಡ್ತಾರೆ. ಸುಮ್ಮನೆ ಯಾರನ್ನೂ ಇಟ್ಕೊಂಬಂದ್ಬಿಡೋಕ್ಕಾಗತ್ತೆ ಸರ್. ಅವ್ರವ್ರು ಎನ್ಕ್ವೈರಿ ಮಾಡಿ ಬಿಡ್ರಪ್ಪ. ನೀವು ಯಾರು ಡಿಸಿಷನ್ ಕೊಡೋಕ್ಕೆ? ಅದ್ರ ಬಗ್ಗೆ ನಂಗೆ ಇದೆಲ್ಲ ಸಾಕಾಗೋಯ್ತು ಸರ್. ಬಿಟ್ಬಿಟ್ಟು ಹೋಗಿ ಬದುಕು ಕಟ್ಕೊಳ್ಳಿ, ಹೋಗಿ. ಕಲಾವಿದರನ್ನ ದೇವ್ರು ಮಾಡಬೇಡಿ. ಕಲಾವಿದನೇ ಅಷ್ಟೇ. ಅವ್ನು ಸರ್, ನೀವು ಒಂದು ಸಿನಿಮಾ ನೋಡ್ತೀರಾ ಅನ್ನೋದೇ ದೊಡ್ಡದು ಸರ್. ಇನ್ನು ದೇವ್ರು ಮಾಡಿಬಿಟ್ರೆ ಕಷ್ಟೇ, ಮುಗೀತು. ಆ ದೇವ್ರು ಆಗಿದ್ರೆ ಅವ್ರಿಗೆ ಹೇಳ್ಬಿಟ್ಟು ಕಾವೇರಿನಿಂದ ಕರ್ನಾಟಕದ ಉಳಿಸಪ್ಪ ಅಂತ ನಿಮ್ಮ ದೇವ್ರನ್ನ ಕೇಳ್ಕೊಳ್ಳಿ, ಆಯ್ತದಾ? ಆಗಲ್ಲ ತಾನೆ. ನಮ್ಮ ಇವ್ರ ದೇವ್ರು, ನಿಮ್ಮ ಅಪ್ಪ ಅಮ್ಮ ಅಷ್ಟೇ ದೇವರು. ಯಾಕೆಂದ್ರೆ ನಿಮಗೆ ಹುಟ್ಟಿಸ್ಬಿಟ್ಟವ್ರಲ್ಲ, ನಿಮಗೆ ಜನ್ಮ ಕೊಟ್ಟವ್ರಲ್ಲ, ಅವ್ರ ದೇವ್ರು, ಇನ್ನು ಯಾರು ಅಲ್ಲ. ಫೈನಲಿ ಈ ಬೆದರಿಕೆ ಇವತ್ತು 2-3 ದಿನದಿಂದ ಏನು ಡೆವಲಪ್ಮೆಂಟ್ ಆಯ್ತು ಅದ್ರ ಬಗ್ಗೆ ಹೇಳೋದು ಸರ್. ನೀವೇ ಕೆಲವು ಮೆಸೇಜ್, ನಿಮ್ಮ ನಿಜ ಇಲ್ಲ, ನಿಮ್ಮ ಕೈಗೆ ಫೋನ್ ಕೊಡ್ತೀನಿ ಸರ್. ಆಮೇಲೆ ಒಂದು 5 ಕಾಲ್ ಅಟೆಂಡ್ ಮಾಡಿ, ಆಮೇಲೆ ವಾಪಸ್ ಬಂದು ಕೇಳಿ. ಆ ಬಳಸೋ ಪದ ಡಿಕ್ಷನರಿಲಿ ಸಿಗಲ್ಲ, ಶಬ್ದಕೋಶದಲ್ಲಿ ಸಿಗಲ್ಲ ಸರ್. ನನಗೇನು ಭಯ ಇಲ್ಲ. ನನ್ನಿಂದ ಲೈಫ್ ಹಾಳು ಮಾಡ್ಕೊಂಬೇಡ್ರೋ. ಅಲ್ಲ, ಯಾರೋ ಒಬ್ಬ, ನಿಜವಾಗ್ಲೂ ಹೇಳ್ತೀನಿ, ನನಗೆ ದೇವರನ್ನೇ ಹೇಳ್ತೀನಿ ಸರ್, ಯಾರೋ ಒಬ್ಬ ಈ ಕೇಸಿನ ಜೈಲು ಹೋದ್ರು ಅಂತ ಇನ್ಯಾರೋ ಹೋದರೆ ನನಗೆ ದೇವರನ್ನೇ ಊಟ ಸಿಗಲ್ಲ ಸರ್. ಊಟ ಸೇರಲ್ಲ ಸರ್. ಯಾಕೆಂದರೆ ಯಾರನ್ನೋ ತೇಜೋವಧೆ ಮಾಡಿ ನಾನು ಅನ್ನ ತಿನ್ಬೇಕಾಗಿಲ್ಲ ಸರ್. ನೀನು ಜೈಲಿಗೆ ಕಳಿಸ್ತೆ ನೋಡ್ದಾ ಅಂತ ಹೇಳೋವಂಥದ್ದು ಇಲ್ಲ ಸರ್. ಈಗ ಆಲ್ರೆಡಿ 8 ಕುಟುಂಬ ಹೋಗಿರ್ದಕ್ಕೆ ತಾಯಿ ಕಣ್ಣೀರು ನೋಡೋಕ್ಕಾಯ್ತಲ್ಲ. ಹೋಗ್ರಲ್ಲೋ ಬುದ್ಧಿ ಕಲ್ತ್ಕೊಂಡ್ರಲ್ಲೋ ಹಾಳಾದವ್ರೆ. ಯಾವಾಗ ಬುದ್ಧಿ ಕಲಿತೀರ ನೀವು? ಕೂತ್ಕೊಂಡಲ್ಲಿ ಹೋಗಿ ಸ್ಟೇಷನ್ ಮುಂದೆ ಕೂಗೋದು, ಸ್ಟೇಷನ್ ಮುಂದೆ ಜೈಕಾರ ಆಗ್ತಿದ್ರಲ್ಲ, ಥಿಯೇಟ್ರ್ ಮುಂದೆ ಹಾಕ್ರೋ ಕನ್ನಡ ಸಿನಿಮಾ. ಆಮೇಲೆ ಯಾರೋ ಹೇಳ್ತಾರೆ ಡೆವಿಲ್ ಬರೋ ತನಕ, ಹೌದಾ? ಅದೇ ಬರೋದ ಅವ್ರನ್ನ ಪೋಸ್ಟ್ಗಳೆಲ್ಲ ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಸಿನಿಮಾ ನೋಡಂಗಿಲ್ಲ ಅದೇನೋ ಅಂತ ಒಂದಿಷ್ಟು ವೈರಲ್. ಅವ್ರು ಯಾರೋ ದಾಟ್ತಾವ್ರೋ ಅವ್ರು ಚಿತ್ರರಂಗ ದ್ರೋಹಿಗಳು ಸರ್ ಅವರು. ಯಾಕೆ ನಂದಲ್ಲ, ಬೇರೆಯವ್ರದಾರು ನೋಡಿ ಸರ್. ಹಂಗಿದ್ರೆ ಡೆವಿಲ್ ಆಪೋಸಿಟೇ ಕರ್ನಾಟಕದಲ್ಲೇ ಬರ್ತೀವಿ ಸರ್. ಹೌದು ಸರ್.
ಅದರ ಆಪೋಸಿಟೇ ಬರ್ತೀವಿ ಸರ್. ಆವಾಗ ಥಿಯೇಟ್ರಿಗೆ ಬರ್ತಾರಂತಲ್ಲ, ಆಗ ನಮ್ದು ಆಪೋಸಿಟ್ ಬರ್ತೀವಿ. ಅಲ್ಲಿ ಟಿಕೆಟ್ ನೋಡ್ಬಿಟ್ಟು ಫಸ್ಟ್ ಶೋ ಅದು ನೋಡ್ಕೊಂಡು ನೆಕ್ಸ್ಟ್ ನಮ್ದು ನೋಡಿ. ಒಳ್ಳೇದಾಗ್ಲಪ್ಪ. ಏನು ಹೇಳ್ತೀರಾ ಈ ಫ್ಯಾನ್ಸ್ಗೆಲ್ಲ ನೀವು ಅವ್ರಿಗೆ? ಸರ್ ಫ್ಯಾನ್ಸ್ ಅಂಧಾಭಿಮಾನಿಗಳು ಬಿಡಿಸೇಳಿ ನೀವು. ಈಗ ಆಲ್ರೆಡಿ ಒಂದು ಕಡೆ ಎಡವಟ್ಟು ಪುಣ್ಯಾತ್ಮರು ಮಾಡಿರೋ ಕಥೆನೇ ಆಗೈತೆ. ಫ್ಯಾನ್ಸ್ಗೂ ಅಂಧಾಭಿಮಾನಿಗಳು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರಲ್ಲ, ನೀವು ಅದೆಲ್ಲ ಅಂಧಾಭಿಮಾನಿಗಳೇ ಕೇಳಿಸ್ಕೊಳ್ಳಿ ಈ ಥರ ಅಂತಂದ್ರೆ ಅವ್ರಿಗೆ ಹೇಳಿ. ಸರ್ ಫ್ಯಾನ್ಸ್ಗೆ ನಮಗೆ ಅನ್ನದಾತರು ದೇವರು, ಅಂಧಾಭಿಮಾನಿಗಳಿಗೆ ಮಾತ್ರ ಉಗಿದಿರೋದು. ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಪುಣ್ಯಾತ್ಮರೇ. ನಿಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಂಡು, ಯಾರೋ ಪುಣ್ಯಾತ್ಮರು ದೊಡ್ಡ ಮನುಷ್ಯರು ಅವ್ರು ಮಾಡಿರೋಂತಹ ಕೆಲಸಗಳಿಂದ ಅದು ಇದಾಗಿದೆ. ಆ್ಯಂಡ್ ನಾನು ಅದನ್ನ ವಿರೋಧಿಸಲ್ಲ, ಯಾಕೆಂದರೆ ಅವ್ರವ್ರು ಡ್ಯೂಟಿ ಮಾಡಿದ್ದಾರೆ ಸರ್. ನಾನು ಎಲ್ಲೋ ಒಂದು ಕಡೆ ಒಂದು ಕ್ಯಾಮ್ರಾ ಹಿಡಿದಿದ್ದಕ್ಕೆ ಇವತ್ತು ಈ ಮುಖಕ್ಕೆ ಯಾರೋ 10 ಜನ ಒಂದು ಚಪ್ಪಾಳೆ ಹೊಡೆದಿದ್ದಾರೆ, ಒಂದು ಸಿನಿಮಾ ನಡೀತಾ ಇದೆ. ನಾನು ನನ್ನ ಸ್ನೇಹಿತರಾದ ಮಾಧ್ಯಮದವ್ರನ್ನ ಇವತ್ತು ಗೌರವಿಸ್ತೀನಿ. ಬಟ್ ಯೂಟ್ಯೂಬರ್ಸ್ ತಮ್ಮನೇಲಿ ನೀವು ಆಗ್ತಿರಲ್ಲ, ಅಭಿಮಾನಿಗೆ ಎಂಥ ಮಾತಂತ ಗೊತ್ತಾ, ನೋಡಿದ್ರೆ ಶಾಕ್ ಆಯ್ತೀರಾ. ಇದು ಯಾವುದೂ ಮಾಡಿಲ್ಲ. ನೀವು ಹೋಗಿ ಮನೆ ಕಳಿ, ಬುದ್ಧಿ ಕಲ್ತ್ಕೊಂಡು ನಿಮ್ಮ ಅಪ್ಪ ಒಂದು ಚೆನ್ನಾಗಿ ನೋಡ್ಕೊಳ್ಳಿ, ಹೋಗ್ರಿ. ಥ್ಯಾಂಕ್ ಯು ಪ್ರಥಮ್ ಅವರೇ. ಇದಿಷ್ಟು ಏನಂದರೆ ಪ್ರಥಮ್ ಅವರಿಗೆ ಈಗಾಗಲೇ 2-3 ದಿನಗಳಿಂದ ಬೆದರಿಕೆ ಕರೆಗಳು ಬರ್ತಾ ಇತ್ತು. ಅದಕ್ಕಾಗಿ ಈಗ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನಲ್ಲಿ ಅವರು ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದಿಷ್ಟು ಪ್ರಥಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.